ಇದನ್ನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ಪ್ರಜಾ ವಿಮೋಚನಾ ಚಳವಳಿ, ಪಟಾಪಟ್ ನಾಗರಾಜ್ ಅವರ ಬಣ ಹಾಗೂ ದಮನಿತರ ಸಂಘರ್ಷ ಸಮಿತಿ, ನನ್ನ ಹಿತೈಷಿ ನನ್ನ ಸಹಚಾರರಾದ ಮೇಡಿಯಾಳ ಪುಣ್ಯಾಜನಪುರವರ ಬಣ, 3 ಸಂಘಟನೆಗಳೊಂದಿಗೆ ಈ ದಿನ ನಾವು ಒಂದು ಪತ್ರಿಕೆ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈ ಒಂದು ಪತ್ರಿಕೆ ಗೋಷ್ಠಿಗೆ ನಮ್ಮ ದಮನಿತರ ಸಂಘರ್ಷ ಸಮಿತಿಯ ಬಂಗಾರಪೇಟೆ ತಾಲೂಕು ಸಂಚಾಲಕರಾದಂತಹ ನಮ್ಮ ನವೀನ್ ಸರ್ ಅವರು ಆಗಮಿಸಿದ್ದಾರೆ. ಪ್ರಜಾ ವಿಮೋಚನಾ ಚಳವಳಿ ಪಟಾಪಟ್ ನಾಗರಾಜ್ ಬಣದ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಮ್ಮ PVC ಮಣಿಯಣ್ಣವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅಣ್ಣವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ನಮ್ಮ ತಿಪ್ಪಯ್ಯರವರು ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ P. ನಾರಾಯಣ ಸರ್ ಆಗಮಿಸಿದ್ದಾರೆ. ದಮನಿತರ ಸಂಘರ್ಷ ಸಮಿತಿಯ ಹಿರಿಯರು ಆದಂತಹ ನಮ್ಮ ಕದಗಳ್ಳಿ ಕುಮಾರಣ್ಣವರು ಸಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ B. ಅಂಬರೀಶ್ ಅವರು ಆಗಮಿಸಿದ್ದಾರೆ. ಇವರೊಟ್ಟಿಗೆ ಸಂಪೂರ್ಣವಾಗಿ 3 ಸಂಘಟನೆಗಳೊಟ್ಟಿಗೆ ನಾವು ಈ ದಿವಸ ನಮ್ಮ ಹೋರಾಟದ ಹೋರಾಟದಲ್ಲಿ ನನ್ನ ಬೆಳಕಾಗಿರ್ತಕ್ಕಂಥ ನನ್ನ ಕಲಿಕಾ ಗುರುಗಳು, ನನ್ನ ಜಿಗ್ನೇಶಂಕರಣ್ಣವರ ದಿವಂಗತ ಜಿಗ್ನೇಶಂಕರಣ್ಣವರ ಪಾದಕಮಲಗಳಿಗೆ ಈ ಸಂದರ್ಭದಲ್ಲಿ ನಾವು 3 ಸಂಘಟನೆಗಳೊಂದಿಗೆ ಅವರಿಗೆ ಗುರು ನಮನಗಳನ್ನು ನಾವು ಸಲ್ಲಿಸ್ತಾ, ಈ ಒಂದು ವಿಚಾರ ಬಂಗಾರಪೇಟೆ ತಾಲೂಕು ಒಂದು ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ಕೆಲವು ಬಲೆಯಡ್ಡಿರು ಅಂತ ನಾನು ಹೇಳ್ತಾ ಇದ್ದೀನಿ. ಹಣ ಇರ್ತಕ್ಕಂಥವ್ರು ಏನ್ ಬೇಕಾದ್ರೂ ಮಾಡಬಹುದು ಎನ್ನುವಂಥದ್ದನ್ನ ನಿರೂಪಿಸ್ಬಿಟ್ಟಿದ್ದಾರೆ. ಅಂಥದ್ದು ಏನಂತ ಹೇಳಿದ್ರೆ, ಸರ್ಕಾರದ ಗೋಮಾಳಗಳನ್ನು ಕಮಿಸುವಂಥವರು, ಸರ್ಕಾರದ ಆಸ್ತಿಗಳನ್ನು ಕಮಿಸುವಂಥವರು, ಸರ್ಕಾರದ ಎಲ್ಲೆಲ್ಲಿ ಸರ್ಕಾರದ ರಾಜಕಾಲುಗಳಿಗೆ ಅದನ್ನೆಲ್ಲ ಒತ್ತುವರಿ ಮಾಡ್ಕೊಳ್ಳುವಂಥವ್ರು, ಅಂತ ಹಗರಣಕೋರರು ತುಂಬಾ ಇದ್ದಾರೆ. ಅಂತ ಹಗರಣಕೋರರಿಗೆ ಪ್ರಚೋದಕರಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಾವು ಅವ್ರ ವಿರುದ್ಧ ಕೂಡ ನಾವು ಇವತ್ತು ದಿವಸ ನಾವು ಅವ್ರ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬೇಕು. ಕಾರಣ ಅಂತ ಹೇಳಿದ್ರೆ, ಈಗಾಗಲೇ ನಾವು ತಾಲೂಕಿಗೆ ಸಂಬಂಧಪಟ್ಟಂತಹ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ವಿ. ಏನು ಮನವಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ಹಳೆಯ ಕಾಲಘಟ್ಟದಲ್ಲಿ ಅಂದ್ರೆ ಇಂದಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಕರ್ನಾಟಕ ರೈಸ್ ಮಿಲ್ ಅಕ್ಕಿಗಿರಣಿ ಸರ್ವೆ ನಂಬರ್ 152/1 ಸರ್ವೆ ನಂಬರ್ 153/2 ಈ ಒಂದು ಭೂಮಾಫಿಯಾಗಳು ಸರ್ಕಾರದ ಕರವನ್ನು ಈ ರೂಢಾಲೋಕದಲ್ಲಿ ಬೇರಿಸಿಕೊಂಡು ಈ ಲೇಔಟ್ಗೆ ಅನಧಿಕೃತವಾದಂತಹ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಚೀಫ್ ಆಫೀಸರ್ ಪುರಸಭೆ ಮುಖ್ಯಾಧಿಕಾರಿಗಳೇ, ನೀವು ದಯವಿಟ್ಟು ಅವರು ಲೇಔಟ್ ಅದು ಬಡಾವಣೆ ನಿರ್ಮಾಣ ಮಾಡಿಕೊಡೋದು ನಮ್ಗೆ ಯಾವುದೇ ರೀತಿಯ ಸಂದೇಹವಿಲ್ಲ, ನಮ್ದು ಯಾವುದೇ ರೀತಿ ಅಭ್ಯಂತರವಿಲ್ಲ, ನಮ್ಮ ಸಂಘಟನೆ ಆಗಿರುವುದು. ಆದರೆ ಅದನ್ನು ಒಳಗೊಂಡಿರ್ತಕ್ಕಂಥ ಕರಾಬನ್ನು ಹೊರತುಪಡಿಸಿ ಜೊತೆಗೆ ಪಾರ್ಕ್ ಲ್ಯಾಂಡ್ ಮತ್ತೊಂದು ಈ KDA ಏನು ಸಂಬಂಧಪಟ್ಟಂತ ನಿಬಂಧನೆಗಳಿದೆ, ಜಿಲ್ಲಾಧಿಕಾರಿಗಳ ಸರ್ಕಾರದ ನಿಬಂಧನೆಗಳು ಏನು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಷರತ್ತುಗಳಿದೆ, ಆ ಷರತ್ತುಗಳ ಪ್ರಕಾರವಾಗಿ ಏನಾದರೂ ಇದ್ರೆ ಮಾತ್ರ ಅವರು ಬಡಾವಣೆ ನಿರ್ಮಾಣ ಮಾಡ್ಕೋಬಹುದು. ಇಲ್ಲಂತಂದ್ರೆ ನಮ್ಮದು ಅಭ್ಯಂತರದಿಂದ ನಮ್ಮ ಆಕ್ಷೇಪಣೆ ಇದೆ ಅಂತ ನಾವು ಹೇಳಿ ಮನವಿ ಕೊಟ್ಟು ಬಂದ್ವಿ. ಇದುವರೆಗೂ ಯಾವುದೇ ರೀತಿಯಾದ ಶಿಸ್ತಿನ ಕ್ರಮ ಕೈಗೊಳ್ಳದೆ ಅವರ ಜೊತೆ ಕೈ ಜೋಡಿಸಿ ಕೈ ಶಾಮೀಲಾಗಿ ಪುರಸಭೆ ಅಧಿಕಾರಿಗಳಿಂದ ಇವತ್ತು ಕೆಲಸ ರಾಜಾರೋಷ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳು ನಾವು ತುಂಬಾ ಪ್ರಾಮಾಣಿಕವಾದ ಅಧಿಕಾರಿಗಳಂತ ಭಾವಿಸ್ತೀವಿ. ಅವ್ರನ್ನ ನಮ್ಮ ವೆಂಕಟೇಶ್ ಅವರನ್ನ
ನಮಗೆ ನಾವು ವಿದೇಶಿಗಳು ಅಂತ ಹೇಳೋದಕ್ಕಿಂತ ನಮ್ಮ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ಆದ್ರೂ ಕೂಡ ತುಂಬ ಪ್ರಾಮಾಣಿಕವಾಗಿ ಅಂತ ಹೇಳ್ಬಿಟ್ಟು ಭಾವಿಸಿರ್ತಕ್ಕಂಥ ಅಧಿಕಾರಿಗಳು ಇದುವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತಹ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಲು ಕಾರಣದಿಂದಾಗಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ, ದಮನಿತರ ಸಂಘರ್ಷ ಸಮಿತಿ, ಪ್ರಜಾ ವಿಮೋಚನಾ ಚಳವಳಿ 3 ಸಂಘಟನೆಗಳು ಒಳಗೊಂಡು ನಾವು ಮುಂದಿನ ದಿನ ಅಂದ್ರೆ 7/8/2025 ಗುರುವಾರದಂದು ಬೃಹತ್ ಪ್ರತಿಭಟನಾ ಸಾಂಕೇತಿಕವಾದ ಧರಣಿಯನ್ನು ನಾವು ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಗೆ ಇದರಲ್ಲಿ ಕೈ ಜೋಡಿಸಿ ಅವರಿಗೆ ಪ್ರೇರಣೆಯನ್ನು ನೀಡತಕ್ಕಂಥ ಪುರಸಭೆಯ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಅವರ ವಿರುದ್ಧ, ಸತ್ಯನಾರಾಯಣ ಮಾಡಿರ್ತಕ್ಕಂಥ ತುಂಬಾ ಇದೆ. ಸತ್ಯನಾರಾಯಣ ಏನೆಲ್ಲ ಮಾಡಿದ್ದಾರೆ ಅಂತ ಬಿಟ್ಟು ನಮ್ಮ ಹತ್ರ ದಾಖಲೆಗಳಿದೆ. ಸತ್ಯನಾರಾಯಣ ಅವರೇ, ನೀವು ಬೀಗುವಂಥದ್ದು ಏನಿಲ್ಲ, ನೀವು ಬೀಗಲಿಕ್ಕೆ ಬಿಡೋದು ಇಲ್ಲ. ನೀವು ಬೀಗಿದ್ರೆ ನಿಮ್ಮ ಪುರಾವೆಗಳು ಸಂಪಾದನೆ ಮಾಡಿದ್ದೀರಿ, ಪುರಾವೆಗಳಿದೆ. ನೀವು ಇಷ್ಟೆಲ್ಲ ರಾಜಕಾರಣ ಈ ಕಥೆ ಮಾಡಿದ್ದೀರಾ, ಬೇರೆ ಏನೇನು ಈ ಕಥೆ ಮಾಡಿದ್ರೆ, ಬೇರೆ ಇಷ್ಟೊಂದು ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಪುರಾವೆಗಳಿದೆ. ನಾನು ನಿಮ್ಮ ವಿರುದ್ಧ ಮಾತಾಡಕ್ ಬರಲ್ಲ. ಇದೆ 100% ಸತ್ಯನಾರಾಯಣರವರ ವಿರುದ್ಧ ನನ್ನ ಹೋರಾಟ ಅಂತೂ ಖಚಿತ. ಪ್ರಜಾ ವಿಮೋಚನಾ ಚಳವಳಿ, ದಮನಿತರ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ 3 ಸಂಘಟನೆಗಳಂತೂ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡುವುದರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸತ್ಯನಾರಾಯಣ ಮಾಡಿರ್ತಕ್ಕಂಥ ತುಂಬಾ ಇದೆ. ಇದೇ KGF ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ನಿಮಗೆ ತಾಕೀತು ಮಾಡಿದ್ದಾರೆ, ತಿಳುವಳಿಕೆ ನೋಟಿಸ್ ಕಟ್ಟಿದ್ದಾರೆ. ನೋಟಿಸ್ ಕೊಟ್ಟರು ಕೂಡ ಉಲ್ಲಂಘನೆ ಮಾಡಿದ್ದೀನಿ, ಬೇಕಾದ್ರೆ ಏನ್ ಬೇಕಾದೆಲ್ಲ ಮಾಡಿದ್ಯಾ. ಇದನ್ನೆಲ್ಲ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಆಗಬೇಕು. ಸಂಬಂಧಪಟ್ಟಂತಹ ನಗರಸಭೆ ಇಲಾಖೆಗೆ, ಪುರಸಭೆ ನಗರಸಭೆ ಇಲಾಖೆಗೆ ಸಂಬಂಧಪಟ್ಟಂತಹ ಉನ್ನತ ಮಟ್ಟದ ಕಮಿಷನರ್ ಅಂದ್ರೆ ಆಯುಕ್ತರು ಸಹ ಕೊಡ್ತಾ ಇದ್ದೀವಿ. ಕೊಟ್ಟು ನಿನ್ನ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಪುರಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಗರಣಗಳ ತನಿಖೆ ಆಗಲಿಕ್ಕೆ ನಾವು ಈ ಮುಂದಿನ ದಿನಗಳ 7ನೇ ತಾರೀಕಿಗೆ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಮೂಲಕ ನಾವು ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ ಮತ್ತು ಮಾಧ್ಯಮದವರೊಂದಿಗೆ ನಾನು ಈ ಒಂದು ಪ್ರಸಾರವನ್ನು ಬಹಿರಂಗಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.